ಬೇಡ ಅಂತ ಹೇಳಿ ಸೀದಾ ಅರುಣನಲ್ಲಿಗೆ ಬಂದು ನಿಂಗೊಂದು ಕೆಲಸ ಬೇಕಲ್ವಾ, ನಾನು ಕೆಲಸ ಕೊಡ್ತೇನೆ, ಯೋಚನೆ ಮಾಡಬೇಡ. ಸೂರ್ಯನ ರಥದಲ್ಲಿ ಕ್ಲಚ್ ಇಲ್ಲ ಒತ್ತಲಿಕ್ಕೆ, ಬರೀ ವಾಕೆ ಹಿಡಿದ್ರೆ ಆಯಿತು, ಅದರ ಹಗ್ಗ ಹಿಡಿದ್ರೆ ಆಯಿತು. ಅದು ಹಗ್ಗ ಹಿಡಿದ್ರೆ ಎಲ್ಲಿ ಬೇಕಾದರೂ ಹೋಗುತ್ತೆ. ನೀನು ಸೂರ್ಯನ ಸಾರಥಿಯಾಗಿ ಕರ್ತವ್ಯ ನಿರ್ವಹಿಸು. ಸೂರ್ಯನ ಹತ್ರ ಹೋದ, ನಿಂಗೇನು ಸಮಸ್ಯೆ, ನೀನು ಒಬ್ಬನೇ ಯಾವಾಗಲೂ ಓಡಾಡ್ತಿ ಅಂತ ಬೇಜಾರಲ್ವ, ನಿಂಗೆ ಮಾತಾಡ್ಲಿಕ್ಕೆ ಒಂದು ಪಾಸ್ ಆಡಿ ಕೊಡ್ತೇನೆ. ನೀನು ಒಟ್ಟಿಗೆ ಇರ್ತಾನೊಬ್ಬ, ಅವ್ನು ಯಾವಾಗಲೂ ನಿನ್ನ ಹತ್ರ ಒಟ್ಟಿಗೆ ಮಾತಾಡ್ತಿರ್ತಾನೆ, ನೀನು ಖುಷಿಯಾಗಿರುತ್ತೆ ನಿನಗೆ. ಸರಿ ಅಂತ ಇಬ್ಬರಿಗೆ, ಅವನಿಗೆ ಆ ದುಃಖ ಹೋಯ್ತು. ಅಂದರೆ ನಾನು ಈ ಕಥೆಯ ಹಿನ್ನೆಲೆ ಏನು ಅಂದರೆ, ಬದುಕಿನಲ್ಲಿ ಯಾವುದು ವ್ಯರ್ಥ ಅಲ್ಲ. ಈ ಕಥೆಯಿಂದ ತಿಳಿಬೇಕಾದ ಸಾರಾಂಶ ಬೇರೆಯೇ ಇದೆ. ಅಂದರೆ ಅಂತರಂಗದಲ್ಲಿ ಅದರ ಅರ್ಥಗಳು ತುಂಬ ವಿಸ್ತಾರ ಇದೆ. ನಮಗೆ ಈ ಕಥೆಯಿಂದ ಕೊಡುವ ಸಂಗತಿ ಏನು ಅಂದರೆ, ಯಾರು ಹೇಗೆ ಹುಟ್ಟಿದ್ರೂ ಅವನಿಗೆ ತನ್ನ ಕರ್ತವ್ಯದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನುವ ಬಯಕೆ ಇದ್ದರೆ ಅದಕ್ಕೊಂದು ವೇದಿಕೆ ಹುಟ್ಟುತ್ತೆ, ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ. ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ನಾವು ಮಾತ್ರ ಅಯ್ಯೋ ಹಾಗಿಲ್ಲ ಅಂದರೆ ಏನು ಮಾಡೋದು, ಹೀಗಿಲ್ಲ ಅಂದರೆ ಏನು ಮಾಡೋದು. ಕಣ್ಣಿಲ್ಲದವ್ರು ಎಷ್ಟು ಕೆಲಸ ಮಾಡಿಲ್ಲ, ಅಥವಾ ದೇಹದ ಎಷ್ಟೋ ಊನತೆ ಇರುವವರು ಏನೇನು ಸಾಧನೆ ಮಾಡಿಲ್ಲ. ಆಗೋದಿಲ್ಲ ಅನ್ನೋದು ಯಾವತ್ತೂ ಇಲ್ಲ, ಎಲ್ಲವೂ ಆಗುತ್ತೆ. ನಮ್ಗೆ ಆಗಬೇಕು ಅಂತ ಮನಸ್ಸಲ್ಲಿ ಇರಬೇಕಷ್ಟೆ. ಹಾಗಾಗಿ ಆ ಅರುಣನ ಸಾಮರ್ಥ್ಯ ಏನು ಅಂದರೆ, ಸೂರ್ಯನ ಸಾರಥಿಯಾಗಿ, ಯಾಕಂದರೆ ಸೂರ್ಯನ ಬೆಳಕನ್ನು ಸಹಿಸಿಕೊಳ್ಳೋದಷ್ಟು ಸುಲಭ ಅಲ್ಲ. ಇವನು ಕೂಡ ಅತ್ಯಂತ ಪ್ರಭಾವಂತ ಆದ್ದರಿಂದಾಗಿ ಬೆಳಕು ಪರಸ್ಪರ ಹೊಡೆದುಕೊಂಡು ಜೊತೆಯಾಗಿ ಇರುವುದಕ್ಕೆ ಸಹಕಾರಿಯಾಗುವಂತೆ ನಮ್ಮ ಅಪ್ಪನಿಗಿಬ್ಬರು ಮಕ್ಕಳು, ಒಂದು ನಾನು, ಒಂದು ನಮ್ಮಣ್ಣ ಸಂಪಾತಿ.